ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ ವೆಕ್ಟರ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ರಿ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ಸು, ಯಾವುದೆಲ್ಲ ಮೋಸ್ಟ್ ಇಂಪಾರ್ಟೆಂಟು ಅಂತ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಬರ್ತಾ ಇದ್ರಿ. ಈಗ ನಾವೇನು ಮಾಡೋಣಪ್ಪ ಅಂತಂದರೆ, ಲೆಟ್ ಸಾಲ್ವ್ ದ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್. ನೋಡಿ, ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮು. ಪ್ರೊಜೆಕ್ಷನ್ ಆಫ್ ಎ ಒನ್ ವೆಕ್ಟರ್ ಆನ್ ಅನದರ್ ವೆಕ್ಟರ್. ಫಸ್ಟ್ ಆಫ್ ಆಲ್ ಫಾರ್ಮುಲಾ ತಿಳ್ಕೊಳ್ಳೋಣ. ನೋಡಿ, ಸೊಲ್ಯೂಷನ್ ಮಾಡೋದಕ್ಕಿಂತ ಮುಂಚೆ ನಮಗೆ ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕು. ಸೊ ಇಲ್ಲಿ ಫಾರ್ಮುಲಾದಲ್ಲಿ ಇಲ್ಲಿ ಯಾವುದೋ ಒಂದು ಎ ಮತ್ತು ಆನ್ ಬಿ ಅಂತ ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ಒಂದು ವೆಕ್ಟರ್ ಎ ಕೊಟ್ಟಿದ್ದಾರೆ. ಎ ವೆಕ್ಟರ್ನ ಬರ್ಕೋತೀನಿ 1, 2, 1 ಅಂತ ಬರ್ಕೋತೀನಿ. ಅದೇ ರೀತಿಯಾಗಿ ವೆಕ್ಟರ್ ಬಿ ಬರ್ಕೋತೀನಿ 2, -3, 1 ಅಂತ. ಸೊ ಯಾವಾಗ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಅಂತ ಕೊಡ್ತಾರೋ, ನೆನ್ಪಿಟ್ಕೊಳ್ಳಿ ಫಾರ್ಮುಲಾ ಎ ಡಾಟ್ ಬಿ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಬಿ ಅಂತ ಕರೀತಾರೆ. ಸೊ ದಿಸ್ ಇಸ್ ದ ಫಾರ್ಮುಲಾ. ಹಾಗಾದ್ರೆ ನಾವೇನು ಮಾಡಬೇಕು? ಫಸ್ಟು ಎ ಡಾಟ್ ಬಿ ಮಾಡಬೇಕು, ಮಾಡ್ಯುಲಸ್ ಆಫ್ ಬಿ ಮಾಡಬೇಕು, ಆಮೇಲೆ ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಎರಡು ವೆಕ್ಟರ್ ಕೊಟ್ಟಿದ್ದಾಗ ಎ ಡಾಟ್ ಬಿ ಯಾವ ಥರ ಮಾಡೋದು ಅಂತಂದರೆ A1 B1 ಪ್ಲಸ್ A2 B2 ಪ್ಲಸ್ A3 B3. ಸೊ ಹಾಗಾದ್ರೆ ಯಾವ ಥರ ಮಾಡ್ತೀರಾ? ಇಲ್ಲಿ A1 B1 ಇದೆ, ಬರ್ಕೊಳ್ಳಿ. 1 × 2 ಪ್ಲಸ್ 2 × -3 ಪ್ಲಸ್ 1 × 1. ಸೊ ಮಲ್ಟಿಪ್ಲೈ ಮಾಡಿದ್ರೆ 1 2 2, -2 3 6, ಪ್ಲಸ್ 1 1 1, 2 + 1 3, -3 ಆಗುತ್ತೆ. ಸೊ ದಿಸ್ ಈಸ್ ವಾಟ್ ಒನ್ಲಿ ಎ ಡಾಟ್ ಬಿ ಬರ್ತಾ ಇದೆ, ಕರೆಕ್ಟಾ? ಈಗ ನಾವೇನು ಮಾಡೋಣ? ಮಾಡ್ಯುಲಸ್ ಆಫ್ ಬಿ ಮಾಡೋಣ. ಮಾಡ್ಯುಲಸ್ ಆಫ್ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಯಾವುದು? ವೆಕ್ಟರ್ ಬಿ. ಇದು ವೆಕ್ಟರ್ ಬಿ, ಇದರ ಮಾಡ್ಯುಲಸ್ ಅಂತಂದರೆ ನಿಮಗೆಲ್ಲ ಗೊತ್ತೇ ಇದೆ, 2 ಸ್ಕ್ವೇರ್ ಪ್ಲಸ್ -3 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ದಟ್ ವಿಚ್ ಇಂಪ್ಲೈಸ್ 2 ಸ್ಕ್ವೇರ್ ಅಂದರೆ 4, -3 ಸ್ಕ್ವೇರ್ ಅಂದರೆ 9 ಆಗುತ್ತೆ, 1 ಸ್ಕ್ವೇರ್ ಅಂದರೆ 1. ಸೊ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ 14 ವ್ಯಾಲ್ಯೂ. ಹಾಗಾದರೆ ಫೈನಲ್ ನಾವೇನು ಮಾಡ್ಬೋದು? ಸೊ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದೀಸ್ ವ್ಯಾಲ್ಯೂಸ್. ದೇರ್ ಫೋರ್ ದ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಎ ಆನ್ ಬಿ ಈಸ್ ಗಿವನ್ ಬೈ -3 ಡಿವೈಡೆಡ್ ಬೈ square root of 14. So this is what the required solution. Okay na? So projection of a vector ಕೊಟ್ಟಾಗ ಏನು ಮಾಡಬೇಕು? A on B ಅಂತ ಕೊಟ್ಟಾಗ A dot B by modulus of B ಫಾರ್ಮುಲಾ. A dot B ಗೆ ಯಾವ ರೀತಿ ಮಾಡೋದು? A1 B1, A2 B2, A3 B3 ಆಯಿತು. ಸೊ ಅದನ್ನು ಮಲ್ಟಿಪ್ಲೈ ಮಾಡಬೇಕು. ವೆರಿ ಸಿಂಪಲ್ ಪ್ರಾಬ್ಲಮ್. ಓಕೆ, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಪ್ರಾಬ್ಲಮ್. ಇಲ್ಲಿ ಕೊಟ್ಟಿದ್ದಾರೆ, ಇಫ್ ದ ವೆಕ್ಟರ್ಸ್ 2 ವೆಕ್ಟರ್ಸ್ ಆರ್ ಆರ್ಥೋಗೋನಲ್. ದಟ್ ಮೀನ್ಸ್ ವಾಟ್? ಆಲ್ರೆಡಿ ದೇ ಹ್ಯಾವ್ ಮೆನ್ಷನ್ ದಟ್ ದೀಸ್ 2 ವೆಕ್ಟರ್ಸ್ ಆರ್ ಆರ್ಥೋಗೋನಲ್. ದಟ್ ಮೀನ್ಸ್ ವಾಟ್? ನೀವು ನೋಡ್ಬೋದು. ಸೊ ಆರ್ಥೋಗೋನಲ್ ಅಂತಂದ್ರೆ ಏನಪ್ಪ? ಫಸ್ಟ್ ಆಫ್ ಆಲ್ ನೀವು ತಿಳ್ಕೊಬೇಕು ಚೆನ್ನಾಗಿ. ಯಾವುದೇ ಎರಡು ವೆಕ್ಟರ್ ಆರ್ಥೋಗೋನಲ್ ಆಗಬೇಕು ಅಂದರೆ ಅವೆರಡು perpendicular ಅಂತ ಅರ್ಥ. ಸೊ ಇಫ್ ದ ವೆಕ್ಟರ್, ದಿಸ್ ಇಸ್ ದ ವೆಕ್ಟರ್ ಎ ಅಂಡ್ ದಿಸ್ ಇಸ್ ದ ವೆಕ್ಟರ್ ಬಿ, ಇವೆರಡು ಪರ್ಪೆಂಡಿಕ್ಯುಲರ್ ಆಗಿದ್ದಾಗ ನಾವೇನಂತ ಕರಿತೀರಿ? ದೇ ಆರ್ ಆರ್ಥೋಗೋನಲ್ ಅಂತ ಕರಿತೀರಿ. ಸೊ ಬಿಫೋರ್ ರೈಟಿಂಗ್ ದ ಸೊಲ್ಯೂಷನ್, ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಏನು ಅರ್ಥ ಮಾಡ್ಕೊಬೇಕಪ್ಪ ಅಂತಂದರೆ, ನೆನ್ಪಿಟ್ಕೊಳ್ಳಿ. ಏನು ನೆನ್ಪಿಟ್ಕೊಬೇಕು? ಇಫ್ ದ 2 ವೆಕ್ಟರ್ಸ್ ಆರ್ ಆರ್ಥೋಗೋನಲ್, ದೆನ್ ಎ ಡಾಟ್ ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ? 0 ಆಗುತ್ತೆ. ಯಾವುದೇ ಎರಡು ವೆಕ್ಟರ್ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತಂದರೆ ಆ ಎರಡು ವೆಕ್ಟರ್ನ ಡಾಟ್ ಪ್ರಾಡಕ್ಟ್ ಏನಾಗುತ್ತಾ? 0 ಆಗುತ್ತೆ. ಸೊ ಎ ಡಾಟ್ ಬಿ ಈಸ್ ಈಕ್ವಲ್ ಟು ಏನಾಯಿತು? 0 ಆಯಿತು. ವೈ? ಬಿಕಾಸ್ ದೇ ಆರ್ ಪರ್ಪೆಂಡಿಕ್ಯುಲರ್. ಹಾಗಾದ್ರೆ ಹೆಂಗೆ ಸರ್? ವೆರಿ ಸಿಂಪಲ್. ವೆಕ್ಟರ್ ಎ ಬರ್ಕೊಳ್ಳಿ, ಲ್ಯಾಂಬ್ಡಾ ಕಾಮ 5, -6 ಡಾಟ್ ಪ್ರಾಡಕ್ಟ್ 7, 2, 4 ಈಸ್ ಈಕ್ವಲ್ ಟು 0. ಅಂದರೆ ಏನು? ವೆಕ್ಟರ್ ಎ ಬರ್ಕೊಂಡೆ, ವೆಕ್ಟರ್ ಬಿ ಬರ್ಕೊಂಡೆ, ಸೆಂಟ್ರಲ್ ಡಾಟ್ ಪ್ರಾಡಕ್ಟ್ ಇದೆ. ಸೊ ನಾನು ನಿಮ್ಗೆ ಹೇಳಿದ್ದೀನಿ, ವಾಟ್ ಇಸ್ ದ ಡಾಟ್ ಪ್ರಾಡಕ್ಟ್ ಫಾರ್ಮುಲಾ? ಎರಡು ವೆಕ್ಟರ್, ಫಾರ್ ಎಕ್ಸಾಂಪಲ್ ಐ ರೈಟ್ ಇನ್ ಅದರ್ ಕಲರ್. ದಿಸ್ ಈಸ್ A1 B1 ಲೆಟ್ ಮಿ ಟೇಕ್ A1 A2 A3 B1 B2 B3. A dot product is defined as A1 B1 plus A2 B2 plus A3 B3 is equal to 0. Remember this one. This is the formula for
ಡಾಟ್ ಪ್ರಾಡಕ್ಟ್. ಹಾಗಾದರೆ ಇದ್ರ ಪ್ರಕಾರ ನಮ್ಗೆ ಈಗ ಏನು ಬರೀಬೇಕಪ್ಪ ಅಂದರೆ ಲ್ಯಾಂಬ್ಡಾ ಇಂಟು 7 ಅಂದರೆ ಆಯಿತು 7 ಲ್ಯಾಂಬ್ಡಾ. 5 ಇಂಟು 7 5 2s ಎಷ್ಟಾಯಿತು 10 ಆಯಿತು. -6 4s ಎಷ್ಟಾಗುತ್ತೆ -24 is equal to 0. That means what? 7 lambda minus 24 plus 10 means minus 14 is equal to 0, which implies that 7 lambda is equal to what? 14. Lambda is equal to what? 14 divided by 7. 7 ones are 7 twos are, which implies that lambda is equal to 2. So this is what, how to find the how to prove that, find the value of lambda. ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಅವ್ರು ಕೊಟ್ಟಿರುವಂಥ ಕಂಡೀಷನ್ ನೋಡಿ, ಆರ್ಥಾಗನಲ್ ಅಂತ ಕೊಟ್ಟಿದ್ದಾರೆ. ಸಿನ್ಸ್ ದೇ ಆರ್ ಆರ್ಥಾಗನಲ್ ಎ ಡಾಟ್ ಬಿ ಇಸ್ ಈಕ್ವಲ್ ಟು 0 ಬರೀಲೇಬೇಕು. ಯಾಕಂದರೆ ಈ ಕಂಡೀಷನ್ ಬರ್ದಿಲ್ಲ ಅಂತಂದರೆ ನಿಮ್ಗೆ ಇಲ್ಲಿ ಮಾರ್ಕ್ಸ್ ಕಟ್ ಆಗುತ್ತೆ. ಹಾಗಾಗಿ 2 ವೆಕ್ಟರ್ಸ್ ಬರ್ಕೊಂಡೆ, ಫಾರ್ಮುಲಾ ಬರ್ಕೊಂಡಿದ್ದೀನಿ, ಅದ್ರ ಪ್ರಕಾರ ಮಲ್ಟಿಪ್ಲೈ ಮಾಡಿದ್ದೀನಿ, ಲ್ಯಾಂಬ್ಡಾ ವ್ಯಾಲ್ಯೂನ ತೊಗೊಂಡಿದ್ದೀನಿ. ಓಕೆನಾ? ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಪ್ರಾಬ್ಲಮ್. ಫೈಂಡ್ ದ ಯೂನಿಟ್ ವೆಕ್ಟರ್. Unit vector. So what is the unit vector formula? First of all, very simple. Solution anta baritini. So let me write the solution. Solution alli, so unit vector A cap is equal to vector A divided by modulus of vector A. अगर ನನಗೆ this is the required formula. अगर ನನಗೆ ಆಲ್ರೆಡಿ ವೆಕ್ಟರ್ ಎ ಕೊಟ್ಟಿದ್ದಾರೆ, ನನಗೆ ಏನು ಬೇಕು ಸೊಲ್ಯೂಷನ್ ಅಲ್ಲಿ? ಮಾಡ್ಯುಲಸ್ ಆಫ್ ಎ ಮಾತ್ರ ಬೇಕು. ಸೊ ಹಾಗಾದ್ರೆ ಮಾಡ್ಯುಲಸ್ ಆಫ್ ಎ ಕಂಡುಹಿಡ್ಕೊಳ್ಳೋಣ. ಮಾಡ್ಯುಲಸ್ ಆಫ್ ಎ ಇಸ್ ಈಕ್ವಲ್ ಟು ವಾಟ್ ಇಸ್ ದ ಫಾರ್ಮುಲಾ? a1 ಸ್ಕ್ವೇರ್ a2 ಸ್ಕ್ವೇರ್ a3 ಸ್ಕ್ವೇರ್. ಸೊ ಹಾಗಾದ್ರೆ ವಾಟ್ ಇಸ್ ದ a1 ಇಯರ್? a1 is 2 2 ಸ್ಕ್ವೇರ್, a2 is 3 3 ಸ್ಕ್ವೇರ್. So it is -1 square, which implies that 2 square ಎಷ್ಟಾಯಿತು 4, 3 square ಎಷ್ಟು 9, 1 square ಎಷ್ಟು 1 only. That is equal to what? 9 plus 1 10 plus 4 14. So this is what we are getting the solution, that is vector modulus of a vector. Therefore the final solution substitute ಮಾಡೋಣ. a cap is equal to vector a ಅಂದ್ರೇನು? ಅವ್ರು ಕೊಟ್ಟಿರುವಂಥ ವೆಕ್ಟರ್ 2i plus 3j minus k divided by root of 14. So this is what the required solution. ಸೊ ಇಲ್ಲೆಲ್ಲ ನಿಮಗೆ ನೋಡೋಕ್ಕೆ ಒಂದೊಂದೇ ಪ್ರಾಬ್ಲಮ್ ಕಾಣಿಸ್ತಾ ಇರೋದ್ರಿಂದ ಇಷ್ಟೇ ಪ್ರಾಬ್ಲಮ್ ಅಂತೇಳಿ ಫಿಕ್ಸ್ ಆಗಕ್ಕೆ ಹೋಗ್ಬೇಡಿ. ಇದೇ ಥರ ಸಿಮಿಲರ್ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಸಾಲ್ವ್ ಮಾಡಿದಾಗೆ ನಿಮಗೆ ಅದರ ಅರ್ಥ ಗೊತ್ತಾಗೋದು. ಓಕೆನಾ? ಸೊ ದಿಸ್ ಈಸ್ ಹೌ ಟು ಫೈಂಡ್ ದ ಯೂನಿಟ್ ವೆಕ್ಟರ್. ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಪ್ರಾಬ್ಲಮ್. ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಒಂದು ವೆಕ್ಟರ್ ಎ ಇದೆ, ಒಂದು ವೆಕ್ಟರ್ ಬಿ ಇದೆ. ಫೈಂಡ್ ಎ ಡಾಟ್ ಬಿ. ಹೌ ಟು ಫೈಂಡ್ ಎ ಡಾಟ್ ಬಿ ಹಾಗಾದರೆ? ಸೊ ನಿಮಗೆಲ್ಲ ಗೊತ್ತೇ ಇದೆ. ಈಗ ಥರ ನಾವು ಸಾಲ್ವ್ ಮಾಡಿದ್ರಿ. ಏನು ಸಹ ಸಾಲ್ವ್ ಮಾಡಿದ್ರಿ? ಸೊಲ್ಯೂಷನ್ ಬರಿತೀನಿ. ವೆಕ್ಟರ್ ಎ ಬರ್ಕೋತೀನಿ. ವೆಕ್ಟರ್ ಎ ಏನು ಕೊಟ್ಟಿದ್ದಾರೆ? 1, 2, -3. ವೆಕ್ಟರ್ ಬಿ ಬರ್ಕೋತೀನಿ 3, -5, 2. So what is the a dot b formula? A dot b is defined as a1 b1 plus a2 b2 plus a3 b3. That means what, sir? Very simple. So multiply these two. Again write the plus value. So 3 ones are 3. Again multiply these two. 5 twos are 10. Again write, multiply these two. -3 twos are ಎಷ್ಟಾಯಿತು? ದಿಸ್ ಇಸ್ ವಾಟ್? -3 twos are -6. ಸೆಂಟ್ರಲ್ ಆನ್ಸರ್ ಬರಬೇಕು. ಯು ಶುಡ್ ಗೆಟ್ ದ ಪ್ಲಸ್ ವ್ಯಾಲ್ಯೂ, ದಟ್ ಈಸ್ ಪ್ಲಸ್. ಓಕೆನಾ? ಸೊ ನೆನ್ಪಿಟ್ಕೊಳ್ಳಿ. ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಸೊ ರಿಮೆಂಬರ್ ದಿಸ್ ಒನ್. ಸೊ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಇವೆರಡು ಮಲ್ಟಿಪ್ಲೈ ಮಾಡಬೇಕು. 1 × 3 ಇಮಿಡಿಯೇಟ್ ಪ್ಲಸ್ ಆಗ್ತೀರಾ. 2 × -5 ಪ್ಲಸ್ ಆಗ್ತೀರಾ. -3 × 2. ಯಾವ್ದು ಹೇಳಿದೆ ನಾನು? ವೆರಿ ಸಿಂಪಲ್. ಫಸ್ಟು ಇವೆರಡು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಇದು ಬರ್ಕೊಳ್ಳಿ, ಪ್ಲಸ್ ಹಾಕ್ಕೊಳ್ಳಿ. ಪ್ಲಸ್ ಹಾಕ್ಕೊಳ್ಳಿ. ಇವೆರಡು ಮಲ್ಟಿಪ್ಲೈ ಮಾಡಿ ಪ್ಲಸ್ ಹಾಕ್ಕೊಳ್ಳಿ. ಅಗೇನ್ ಇವೆರಡು ಮಲ್ಟಿಪ್ಲೈ ಮಾಡಿ ಪ್ಲಸ್ ಹಾಕ್ಕೊಳ್ಳಿ. ಈಗ ವಾಟ್ ವಿಲ್ ಗೆಟ್ ದ ಆನ್ಸರ್? ಸೊ 1 3s are 3, 2 5s are 10 ಮತ್ತೆ -10 ಆಯಿತು. 6 -6 ಆಯಿತು. -10 -6 -6 ಅಲ್ಲಿ
3 ಹೋದರೆ -3 ಉಳಿಯುತ್ತೆ. -10 -3 ಹೆಂಗೆ ಹೋದ್ರೂ ದಿಸ್ ಈಸ್ ವಾಟ್ ಎ ಡಾಟ್ ಬಿ ಅನ್ನು ಕಂಡುಹಿಡಿಯುವಂತಹ ವಿಧಾನ. ಓಕೆನಾ, ನಾನು ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ. ಇಲ್ಲಿ ರಿಪೀಟ್ ಆಗಿರೋ ಪ್ರಾಬ್ಲಮ್ಸ್ ತುಂಬ ಕಡಿಮೆ ಕಾಣಿಸ್ತಾ ಇದ್ದಾವೆ. ನೀವೇನು ಮಾಡಬೇಕಪ್ಪ ಅಂತಂದರೆ ನೀವೇನೇ ಪ್ರಾಬ್ಲಮ್ಸ್ನ ಜಾಸ್ತಿ ಹಾಕ್ಕೊಂಡು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಓಕೆನಾ, ಸೊ ದಿಸ್ ಈಸ್ ಹೌ ಟು ಫೈಂಡ್ ಎ ಡಾಟ್ ಬಿ ಅಂತ. ಓಕೆನಾ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಅಥವಾ ಟೆಕ್ಸ್ಟ್ ಮಾಡಿ. ಓಕೆನಾ, ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಅಗೇನ್ ಇಲ್ಲಿ ನೋಡ್ತಾ ಇದ್ದೀರಿ, then find the position vectors. Very important. Find the position vectors of A and B. Also find mod of AB, AB vector and modulus of AB. So what do you mean by position vectors ಅಂದ್ರೆ ಏನು? ವೆರಿ ಸಿಂಪಲ್. ಎರಡು ವೆಕ್ಟರ್ ಕೊಟ್ಟಾಗ ಇದು ಒಂದು ಪಾಯಿಂಟು ಇದು ಒಂದು ಪಾಯಿಂಟ್ ಅಂತ ಅನಿಸ್ಕೊಳುತ್ತೆ. ಹಾಗಾದ್ರೆ ನಾವು ಹೆಂಗ್ ಸರ್ ಸೊಲ್ಯೂಷನ್ ಬರೆಯೋದು? ನಾವು ಟು ರೈಟ್ ದ ಸೊಲ್ಯೂಷನ್ ವಾಟ್ ಯು ಮೀನ್ ಬೈ ಪೊಸಿಷನ್ ವೆಕ್ಟರ್? ಹಾಗಾದ್ರೆ ಜಸ್ಟ್ ಕೊಟ್ಟಿರುವಂಥ ವೆಕ್ಟರ್ನ OA ಅಂತ ಬರೆದ್ರೆ ಸಾಕು. 3, -4, 2 ದಿಸ್ ಇಸ್ ದ ಒನ್ ಪೊಸಿಷನ್ ವೆಕ್ಟರ್. ಸೊ ನೀವು ಸಿಂಪಲ್ ಆಗಿ PO ಅಥವಾ PV ಅಂತ ಕರಿತೀರಿ. ಏನಂತ ಕರಿತೀರಿ? PV ಅಂತ ಕರಿತೀರಿ. ಪೊಸಿಷನ್ ವೆಕ್ಟರ್. ಅದೇ ರೀತಿಯಾಗಿ ದ ವೆಕ್ಟರ್ OB ಇಸ್ ವಾಟ್ -6, 8, 4. ಹಾಗಾದ್ರೆ ಹೌ ಟು ಫೈಂಡ್ ದ ವ್ಯಾಲ್ಯೂ ಆಫ್ AB ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡಿದು ನೋಡೋಣ. ವೆರಿ ಸಿಂಪಲ್. ನೆನ್ಪಿಟ್ಕೊಬೇಕಾಗಿರುವಂಥ ಫಾರ್ಮುಲಾ ಟು ಫೈಂಡ್ ದ AB ಈಸ್ ನಥಿಂಗ್ ಬಟ್ OB ಮೈನಸ್ OA. ನಿಮಗೆ ಪೊಸಿಷನ್ ವೆಕ್ಟರ್ಸ್ ಫಾರ್ಮುಲಾ ಶೀಟಲ್ಲಿ ಕೊಟ್ಟಿದ್ದೀನಿ. AB ಈಸ್ OB ಮೈನಸ್ OA. ಹಾಗಾದ್ರೆ ಹೆಂಗ್ ಸರ್ ಮಾಡೋದು? OB ಫಸ್ಟ್ ಬರ್ಕೊಳ್ಳಿ. -6, 8, 4 ಮೈನಸ್ OA ವ್ಯಾಲ್ಯೂ ಬಂದು 3, -4, 2. ಈಗೇನು ಮಾಡಿ ಸಬ್ಟ್ರಾಕ್ಟ್ ಮಾಡಿ ನೋಡಿ. -6 -3 ಆಗುತ್ತೆ. -6 -3 8 ಇಲ್ಲಿ ಒಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. +4 ಆಯಿತು. ಅದೇ ರೀತಿ 4 -2. ಈಗ ನಾವು ಫೈನಲ್ ಸೊಲ್ಯೂಷನ್ ಬರ್ತಿದ್ದೀರಿ. -6 -3 -9 8 + 4 12 4 - 2 ಎಷ್ಟಾಯಿತು? 2 ಆಯಿತು. ಸೊ ದಿಸ್ ಈಸ್ ವಾಟ್ ದ ಓನ್ಲಿ ದ ವೆಕ್ಟರ್ AB ವೆಕ್ಟರ್ನ ಮಾಡಿದಿರಿ. ದಟ್ ಈಸ್ ದ ವೆಕ್ಟರ್ AB ಈಸ್ ಈಕ್ವಲ್ ಟು -9 12 2 ಬಂದಿದೆ. ಇದಷ್ಟೇ ಅಲ್ದಿರ ನಮ್ಗೇನು ಬೇಕು? ಮಾಡ್ಯುಲಸ್ ಆಫ್ AB ಕೂಡ ಬೇಕಾಗಿದೆ. ಹಾಗಾದರೆ ಮಾಡ್ಯುಲಸ್ ಆಫ್ AB ಈಸ್ ಈಕ್ವಲ್ ಟು ಏನು ಮಾಡ್ತೀರಾ? ಇದು ಒಂದು ವೆಕ್ಟರ್ ಇದ್ದಂಗೆ √-9² ಮತ್ತು 12² + 2². ನಿಮಗೆಲ್ಲ ಗೊತ್ತೇ ಇದೆ. 9² ಅಂದರೆ 81, 12² ನಿಮ್ಗೆ ಗೊತ್ತಿದೆ 121 + 2² ಅಂದರೆ ಎಷ್ಟಾಯಿತು? 4 ಆಯಿತು. ಸೊ ಇದನ್ನೇನು ಮಾಡೋಣ? ಆ್ಯಡ್ ಮಾಡೋಣ. 120 + 80 ದಟ್ ಈಸ್ 202 + 6 206 ಆಗುತ್ತೆ. ಓಕೆನಾ? ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಇನ್ ದ ಕ್ಯಾಲ್ಕುಲೇಟರ್ ಆಲ್ಸೋ. ಲೆಟ್ ಮಿ ಚೆಕ್. ಸೊ ನೀವು ನೋಡ್ತಾ ಇದ್ದೀರಾ, ದಟ್ ಈಸ್ 81 + 121 + 4. ಸೊ ದಟ್ ಈಸ್ ದ 206. ಅಲ್ಲಿಗೆ ನಾನು ಮಾಡಿರುವಂಥ ಸೊಲ್ಯೂಷನ್ನು ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆನಾ? ಸೊ ಇದನ್ನು ಮ್ಯಾಕ್ಸಿಮೈಸ್ ಮಾಡ್ಬೋದು, ಮಿನಿಮೈಸ್ ಕೂಡ ಮಾಡ್ಕೊಬೋದು ನನಗೆ ಬೇಕಾಗಿರುವಂಥದ್ದು. ಸೊ ದಿಸ್ ಈಸ್ ವಾಟ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್, ದಟ್ ಈಸ್ ಮಾಡ್ಯುಲಸ್ ಆಫ್ AB. ಸೊ ದಿಸ್ ಇಸ್ ದ ಮಾಡ್ಯುಲಸ್ ಆಫ್ AB ವೆಕ್ಟರ್. ಸೊ ನೆನ್ಪಿಟ್ಕೊಳ್ಳಿ, ಪೊಸಿಷನ್ ವೆಕ್ಟರ್ಸ್ ಅಂತ ಬಂದಾಗ ಜಸ್ಟ್ OA ಅಂತ ಬರಿಬೇಕು, OB ಅಂತ ಬರಿಬೇಕು. ABಗೆ ಫಾರ್ಮುಲಾ, ದಿಸ್ ಇಸ್ ದ ಫಾರ್ಮುಲಾ ಫಾರ್ AB. ಓಕೆ, ಸೊ ಎರಡಾಯಿತು. ಅದೇ ರೀತಿಯಾಗಿ AB ಮಾಡಿದೆ, ಮಾಡ್ಯುಲಸ್ ಆಫ್ AB ಕೂಡ ಮಾಡಿದೆ. ಓಕೆನಾ? ಸೊ ದಿಸ್ ಈಸ್ ವಾಟ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ಲೆಟ್ ಮಿ ಚೆಕ್ ಅನದರ್ ಒನ್. Create a problems on finding the position vectors, modulus of a position vector of 2 to 3 problems.
ಸೊ ಈಗ ನೋಡ್ತಾ ಇದ್ದೀರಾ ನೀವು ಏನು ನೋಡ್ತಾ ಇದ್ದೀರಪ್ಪ ಅಂದರೆ ನೋಡಿ ಇಲ್ಲೊಂದು OB ಅಂತ ಇದೆ, OC ಅಂತ ಇದೆ. ಸೊ ದೀಸ್ ಆರ್ ವಾಟ್ ದ ಪೊಸಿಷನ್ ವೆಕ್ಟರ್ಸ್, ನೆನ್ಪಿಟ್ಕೊಳ್ಳಿ. ಸೊ ಈ ಥರ ನಾವೇನು ಮಾಡ್ತೀರಿ, ಪೊಸಿಷನ್ ವೆಕ್ಟರ್ನ ಡಿಫೈನ್ ಮಾಡ್ತೀರಿ. ಓಕೆನಾ? ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಸೊ ದಿಸ್ ಈಸ್ ವಾಟ್ ಹೌ ಟು ಫೈಂಡ್ ದ ಪೊಸಿಷನ್ ವೆಕ್ಟರ್. ಸೊ ಈಗ ನಾವು ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಸೊ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಏನಪ್ಪ ನೋಡ್ಬೋದು ಅಂತಂದರೆ ಇಲ್ಲಿ ನಮಗೀಗ ವೆರಿ ಸಿಂಪಲ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಇದೇ ನನಗೆ ಇಲ್ಲಿ ಶಾಕ್ ಆಗ್ತಾ ಇರೋಂಥದ್ದು. ಏನಪ್ಪ ಅಂತಂದರೆ ಒಂದ್ಸತಿ ಎ ಯೂನಿಯನ್ ವೆಕ್ಟರ್ ಕೊಡ್ತಾರೆ, ಯೂನಿಟ್ ವೆಕ್ಟರ್ ಕೊಡ್ತಾರೆ, ಮತ್ತೆ A+B ಬರ್ತಾರೆ, ಮತ್ತೆ ಮಾಡ್ಯುಲಸ್ ಆಫ್ A+B. ಅಂದರೆ ಮಾಡೆಲ್ ಪೇಪರ್ ನೋಡಿದಾಗ ಕ್ವಶನ್ಸ್ ಎಲ್ಲ ಮಿಕ್ಸ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಬಟ್ ಪರವಾಗಿಲ್ಲ, ನೀವು ಸ್ವಲ್ಪ ಗಮನದಲ್ಲಿರಬೇಕು ಆದಷ್ಟು. ಓಕೆನಾ? ಈಗ ಲೆಟ್ ಅಸ್ ಸ್ಟಾರ್ಟ್ ರೈಟಿಂಗ್ ಸೊಲ್ಯೂಷನ್. ಸೊ 2 ವೆಕ್ಟರ್ ಕೊಟ್ಟಿದ್ದಾರೆ. ವೆಕ್ಟರ್ A ಬರ್ಕೋತೀನಿ. ನಾನು ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೀನಿ, ವೆಕ್ಟರ್ನ ಈ ಥರ ಬರೀ ನಂಬರ್ಸ್ ಬರ್ಕೊಳೋದ್ರಿಂದ ನಮ್ಗೇನಪ್ಪ ಉಪಯೋಗ ಅಂದರೆ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಈ IJKಗಳಿಂದ ತೊಂದರೆ ಬರಲ್ಲ. 4, -1, -5. ಹಾಗಾದ್ರೆ ಏನು ಮಾಡೋಣ, A+B ಮಾಡಬೇಕು. ನಾವು ಅಬ್ಸರ್ವ್ ಇಯರ್ A+B ಹೆಂಗೆ ಸರ್ ಮಾಡ್ತೀರಾ ನೋಡಿ, ಈ ನಂಬರ್ಸ್ನ ಆ್ಯಡ್ ಮಾಡಬೇಕು. A1 + B1, ಆಮೇಲೆ A2 + B2, ಆಮೇಲೆ A3 + B3. ಹಾಗಾದ್ರೆ ಯಾವ ಥರ ಮಾಡ್ತೀನಿ ನೋಡಿ. ಸೊ ಫಸ್ಟ್ ಬ್ರ್ಯಾಕೆಟ್ ಹಾಕ್ತೀನಿ. 1 + 4, 2 - 1, 3 - 5. ಈಗ ಆ್ಯಡ್ ಮಾಡೋಣ. 1 + 4 5, 2 - 1 1, 3 - 5 ಎಷ್ಟಾಯಿತು, -2 ಆಯಿತು. ದಿಸ್ ಈಸ್ ವಾಟ್ A+B. ಸೊ ಇದು ನಮ್ಗೆ ಸಿಕ್ಕಿರುವಂಥ ಸೊಲ್ಯೂಷನ್ನು ಬರೀ A+B ಮಾತ್ರ. ಬಟ್ ನಮ್ಗೇನು ಬೇಕಾಗಿದೆ, ವಿ ನೀಡ್ ಮಾಡ್ಯುಲಸ್ ಆಫ್ A+B. ಸೊ ಈ ಒಂದ್ಸತಿ ಇದು ಬಂತು ಅಂದರೆ ಮಾಡ್ಯುಲಸ್ ಆಫ್ AB ಮಾಡೋದು ಕಷ್ಟ ಆಗೋದಿಲ್ಲ. ಯಾಕಂದರೆ ಈ ಮಾಡ್ಯುಲಸ್ ಆಫ್ AB ವೆರಿ ಸಿಂಪಲ್. ಸ್ಕ್ವೇರ್ ರೂಟ್ ಆಫ್ A1 ಸ್ಕ್ವೇರ್, ದಟ್ ಈಸ್ 5 ಸ್ಕ್ವೇರ್, 1 ಸ್ಕ್ವೇರ್ ಮತ್ತು -2 ಸ್ಕ್ವೇರ್, ವಿಚ್ ಇಂಪ್ಲೈಸ್ ದಟ್ 5 ಸ್ಕ್ವೇರ್ 25 ಆಯಿತು. 1 ಸ್ಕ್ವೇರ್ 1, -2 ಸ್ಕ್ವೇರ್ ಎಷ್ಟಾಗಿದೆ, 4 ಆಗಿದೆ. 25 + 5 ಎಷ್ಟಾಯಿತು, 30 ಆಯಿತು. ದೇರ್ ಫೋರ್ ದ ಮಾಡ್ಯುಲಸ್ ಆಫ್ ಎ ವೆಕ್ಟರ್ A+B is equal to √30. So this is our required solution. ನೋಡಿ, ಇದು A+B, ಇದು ಮಾಡ್ಯುಲಸ್ ಆಫ್ A+B. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಸೊ ನೀವು ಮತ್ತೆ ನೋಡ್ಬೋದು, ಮತ್ತೆ ನಮ್ಗೆ ಏನು ಮಾಡಿದ್ದಾರೆ, ಡಾಟ್ ಪ್ರಾಡಕ್ಟನ್ನು ಕೇಳಿದ್ದಾರೆ. ಸೊ ಡಾಟ್ ಪ್ರಾಡಕ್ಟ್ ಆಗಲೇ ಹೇಳಿದೆ ನಾನು, ಕರೆಕ್ಟಾ? ಯಾವ ಥರ ಡಾಟ್ ಪ್ರಾಡಕ್ಟ್ ಮಾಡೋದು, ವೆರಿ ಸಿಂಪಲ್. ನೋಡ್ಕೊಳ್ಳಿ, ಸೊಲ್ಯೂಷನ್ ಬರಿತಾ ಇದ್ದೀನಿ. ಯಾವ ಥರಪ್ಪ ಸೊಲ್ಯೂಷನ್ ಬರೆಯೋದು, ವೆಕ್ಟರ್ A ಬರ್ಕೊಳ್ಳಿ. 2, -1, 1. ವೆಕ್ಟರ್ B ಬರ್ಕೊಳ್ಳಿ. 3, 1, -1. ಈಗ ನಾವು ಏನು ಮಾಡಬೇಕು, A.B ಮಾಡಬೇಕು. A.B ಫಾರ್ಮುಲಾ A1 B1 ಪ್ಲಸ್ A2 B2 ಪ್ಲಸ್ A3 B3. ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ. ಯಾವ್ದಾವುದನ್ನ ಮಲ್ಟಿಪ್ಲೈ ಮಾಡಬೇಕು, 2 3ನ ಮಲ್ಟಿಪ್ಲೈ ಮಾಡಬೇಕು, -1 1ನ ಮಲ್ಟಿಪ್ಲೈ ಮಾಡಬೇಕು, 1 ಮತ್ತು -1ನ ಮಲ್ಟಿಪ್ಲೈ ಮಾಡಬೇಕು. ಸೊ 2 3s ದಟ್ ಈಸ್ 6. ಇಮಿಡಿಯೇಟ್ ಪ್ಲಸ್ ಹಾಕ್ತೀನಿ. -1 ಪ್ಲಸ್ -1. ನೀವು ಕೇಳ್ಬೋದು ನೋಡಿ, -1 × 1 -1, 1 × -1 -1, 2 3s 6. ಈಗ ನೋಡ್ತಾ ಇದ್ದೀರಾ, -1 -2 ಎಷ್ಟಾಯಿತು, -2 ಆಯಿತು. ನಮ್ಗೆ ಉಳಿದಿರುವಂಥದ್ದು ದಟ್ ಈಸ್ 4. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಸೊ A.B ಬಂತು ಅಂದರೆ ಸುಮಾರು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೋದು. ಅದಕ್ಕೆಲ್ಲ ಇದು ಬೆನಿಫಿಟ್ ಆಗುತ್ತೆ. ಓಕೆನಾ? ಸೊ ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್.